ಇದೇ ವೇಳೆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ವೇದಿಕೆ ಮೇಲೆ ಮಾಸ್ ಡೈಲಾಗ್ ಹೂಡಿದ್ರು. ಧ್ರುವ ಧ್ವನಿಯಲ್ಲಿ ಮಾಸ್ ಡೈಲಾಗ್ ಕೇಳ್ತಾ ಇದ್ದಂತೆ ವಿದ್ಯಾರ್ಥಿಗಳು ಹುಚ್ಚೆದ್ದು ಕುಣಿದ್ರು. ನಾನು ನೋಡಿಬೇಕು ಅಂತ ಈ ಊರಾಗೆ ಮಚ್ ತಟ್ಟೋರ್ಗೆಲ್ಲ ಕೆಲಸ ಕೊಟ್ಟರೆ, ನಾನು ಒಂದ್ಸರಿ ಮಚ್ಚಿಡ್ರೆ ಈ ಊರಲ್ಲಿ ಯಾರ ಸೂಡೋರೆಲ್ಲ ಬಿಸಿ ಆಗೋಯ್ತಾರಲ್ಲ. 1.5 ಲಕ್ಷ ಜನ ಈ ಕಾಲೇಜಲ್ಲಿದ್ದಾರೆ. ಅದು ಗುರುಜಿಗೇನು ಅನ್ಸಲ್ಲ, ಬಟ್ ನಾವು ದೂರದಿಂದ ನೋಡಿದಾಗ ವಾವ್ ಫ್ಯಾಕ್ಟರ್ ಅನ್ಸೋದು ಇದೆ. ಸೊ ಅದು ಎಲ್ರ ಕೈಲೂ ಮಾಡೋಕ್ಕಾಗಲ್ಲ, ಆ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಮಾಡೋಕ್ಕಾಗತ್ತೆ. ಸೊ ಆ ಅನುಗ್ರಹ ನಿಮ್ಮ ಮೇಲಿದೆ ಗುರುಜಿ. ಆ್ಯಂಡ್ ನಮ್ಮ ಪ್ರಕಾಶ್ನಾಥ್ ಗುರುಜಿ ಬಗ್ಗೆ ಹೇಳಬೇಕು ಅಂದರೆ 2 ವಿಚಾರ. ಒಂದು ಕನ್ಸೆಷನ್ ಅಂದರೆ ಒಂದು ಡಿಸ್ಕೌಂಟಲ್ಲಿ ಸಾಕಷ್ಟು ಜನಕ್ಕೆ ಸೀಟ್ಸ್ ಕೊಟ್ಟಿದ್ದಾರೆ. ಇಲ್ಲ ನೀವಿಲ್ಲ ಅನ್ಬೋದು, ಬಟ್ ನಮಗೆ ಇರ್ತಾರಲ್ಲ ಸ್ನೇಹಿತರು ಹೇಳೋದಕ್ಕೆ. ಸೊ ಆ ಥರ ವ್ಯಕ್ತಿತ್ವ ಇರೋ ಒಂದು ವ್ಯಕ್ತಿ, ಆ ಥರ ಒಳ್ಳೆ ಮನಸ್ಸಿರೋ ಒಂದು ಆತ್ಮ, ಭಗವಂತ ಒಳ್ಳೇದು ಮಾಡಲಿ.